ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ನಮಃ. ನೀರದ ನೀಲಭಾಸೆ, ಭಾಹ ಅಂದರೆ ಪ್ರಕಾಶ, ಮೋಡದಂತೆ ಪ್ರಕಾಶವುಳ್ಳವ, ಮೋಡದಂತೆ ಕಾಂತಿ ಉಳ್ಳವ, ಮೋಡದಂತೆ ಬಣ್ಣವುಳ್ಳವ, ಇಂತಹ ಕೃಷ್ಣನಿಗೆ ನಮಸ್ಕಾರ ಅಂತ. ಏನಾಗಿದ್ದಾನೆ ಈ ಕೃಷ್ಣ ಅಂತಂದರೆ, ಮೊದಲು ಯಾದವ ಕೃಷ್ಣನನ್ನು ನೋಡೋಣ. ಗೋಕುಲಂ ಅನಾಕುಲಂ ಅಂತ, ಗೋವುಗಳ ಸಮೂಹ. ಎಲ್ಲಿ? ಗೋಕುಲದಲ್ಲಿ, ನಂದ ಗೋಕುಲದಲ್ಲಿ. ಅದಕ್ಕೆ ಹೆಸರೇ ಆ ದೃಷ್ಟಿಯಿಂದ. ಗುಂಪು ಗುಂಪಾಗಿ ಗೋವುಗಳಿದ್ದವಲ್ಲಿ, ಭಾರೀ ಭಾರೀ ಆಕಳುಗಳಿದ್ದವು. ಆ ಆಕಳುಗಳಿಂದ ಅಲ್ಲಿಯ ಗೊಲ್ಲರೆಲ್ಲ ಖುಷಿ ಪಡ್ತಿದ್ದರು. ಗೊಲ್ಲರಿಂದ ಆಕಳುಗಳು ಖುಷಿ ಪಡ್ತಾ ಇದ್ದವು. ಹೀಗೆ ಪರಸ್ಪರ ನೆಮ್ಮದಿಯಲ್ಲಿದ್ದಂತಹ ಜಾಗ. ಆದ್ದರಿಂದಲೇ ನಂದ ಗೋಕುಲ ಅಂತ ಅದಕ್ಕೆ ಹೆಸರು ಬಂದದ್ದು. ಆದರೆ ಕಂಸ ಮಾತ್ರ ಆವಾಗ ತನ್ನ ಸೇವಕರನ್ನು ಕಳುಹಿಸ್ತಾ ಇದ್ದ. ಯಾಕೆ? ಕೃಷ್ಣನನ್ನು ಕೊಲ್ಲಬೇಕು ಎನ್ನತಕ್ಕಂಥ ಉದ್ದೇಶದಿಂದ. ಆದರೆ ಕೃಷ್ಣ ಗಟ್ಟಿಯಾಗಿ ನಿಂತದ್ದರಿಂದ ಗೋವುಗಳನ್ನಾಗಲಿ ಗೋಪಾಲರನ್ನೇ ಆಗಲಿ ಕಂಸನ ಭೃತ್ಯರು ಏನು ಮಾಡಲಿಕ್ಕೂ ಆಗಲಿಲ್ಲ, ಅಸಮರ್ಥರಾದರು. ಅದರಿಂದ ಆಕುಲ ಅಂದರೆ ಕಳವಳ, ಗಾಬರಿ. ಇವತ್ತು ಪೂತನ ಬಂದಳು, ನಾಳೆ ಇನ್ನು ಯಾರು ಬರ್ತಾರೋ, ಏನಾಗ್ತದೋ ಅಂತ ಈ ರೀತಿಯಾಗಿರತಕ್ಕಂಥ ಗೊಂದಲ ಒಮ್ಮೆ ಕಣ್ಣ ಮುಂದೆ ಹಾದು ಹೋಗುತ್ತೆ, ಅವರಿಗೆ ಮಿಂಚಿನಂತೆ ಹಾದು ಹೋಗುತ್ತೆ. ಆದರೆ ಮತ್ತೊಂದು ಕ್ಷಣದಲ್ಲಿ ಕೃಷ್ಣ ಇದ್ದಾನೆ ನಮ್ಮ ಜೊತೆಗೆ. ಅದಕ್ಕೆ ಸರಿಯಾಗಿ ಗರ್ಗಾಚಾರ್ಯರು ಹೇಳಿದ್ದೂ ಉಂಟು, ಇದು ಸಾಮಾನ್ಯ ಮಗುವಲ್ಲ, ನೀವೆಲ್ಲ ಈ ಮಗುವಿನಿಂದಾಗಿ ರಕ್ಷಿಸಲ್ಪಡ್ತೀರಿ, ತುಂಬ ಸಂದರ್ಭದಲ್ಲಿ ರಕ್ಷಿಸಲ್ಪಡ್ತೀರಿ ಅಂತ ಗರ್ಗಾಚಾರ್ಯರು ಹೇಳಿದ್ದುಂಟು. ಆದ್ದರಿಂದ ಆ ಮಾತನ್ನೇ ನಂಬಿಕೊಂಡು ಅದರಲ್ಲೇ ವಿಶ್ವಾಸವುಳ್ಳವರಾಗಿ ನಿಶ್ಚಿಂತೆಯಿಂದ ಗೋಪಾಲಕರು ಇದ್ದರು. ಗೋಪಾಲಕರು ನಿಶ್ಚಿಂತೆಯೋ, ಗೋವುಗಳು ನಿಶ್ಚಿಂತೆ. ಗೋಪಾಲಕರಿಗೆ ಏನಾದರೂ ಚಿಂತೆ ಶುರುವಾಯಿತು ಅಂತಂದರೆ ಆವಾಗ ಆಕಳುಗಳ ಕಡೆಗೆ ಗಮನ ಕಮ್ಮಿ ಆಗುತ್ತೆ. ಆವಾಗ ಅವುಗಳು ವ್ಯಗ್ರಗಳಾಗ್ತವೆ, ಆಕಳುಗಳು. ಇದರಿಂದ ಈಗ ಇವರೇ ಕೃಷ್ಣನಿಂದಾಗಿ ಇವರು, ಇವರಿಂದಾಗಿ ಆಕಳುಗಳು. ಆ ದೃಷ್ಟಿಯಲ್ಲಿ ಏನಂತ ಇದ್ದಾರೆ ಪಂಡಿತಾಚಾರ್ಯರು ಅಂತಂದರೆ, ಗೋಕುಲವು ಅನಾಕುಲಂ, ಯಾವುದೇ ರೀತಿಯಾದ ಕಳವಳಕ್ಕೆ ಗಾಬರಿಗೆ ಒಳಗಾಗಿಲ್ಲ. ಯಾಕೆ? ಯತ್ ಪಾಲಿತಂ, ಕೃಷ್ಣ ನಂದ ಗೋಕುಲದ ರಕ್ಷಣೆಗೆ ನಿಂತಿದ್ದ. ಆದ್ದರಿಂದ ಯಾರು ಏನು ಮಾಡಿದರೂ ಕೂಡ ಆಗಲಿಲ್ಲ, ಅದನ್ನು ಹಾಳು ಮಾಡಲಿಕ್ಕಾಗಲಿ. ಗೊಲ್ಲರನ್ನಾಗಲಿ ಆಕಳುಗಳನ್ನಾಗಲಿ ಗಲಿಬಿಲಿಗೊಳ್ಳುವಂತೆ ಮಾಡಲಿಕ್ಕಾಗಿಲ್ಲ. ಇಷ್ಟೇ ಅಲ್ಲ, ತೃಣಾವರ್ತ ಬಂದಾಗ ಸುಂಟರ ಗಾಳಿಯನ್ನೇ ಎಬ್ಬಿಸಿದ. ಆ ಸುಂಟರ ಗಾಳಿಯನ್ನು ಎಬ್ಬಿಸಿದ್ದರಿಂದ ನಂದ ಗೋಕುಲಕ್ಕೆ ಏನಾದರೂ ಹಾನಿಯಾಯಿತೋ? ಅದೂ ಇಲ್ಲ. ಅನಾವಿಲಾತ್ಮ, ಒಂದು ಅನಾಕುಲ, ಇನ್ನೊಂದು ಅನಾವಿಲಾತ್ಮ. ಒಂದು ಕಟ್ಟಡಗಳಿಗೆ ಸಂಬಂಧಪಟ್ಟದ್ದು, ಏನೂ ಹಾನಿಯಾಗಿಲ್ಲ, ಅಲ್ಲಿಯ ಜಾಗಕ್ಕೂ ಏನೂ ತೊಂದರೆ ಆಗಿಲ್ಲ ಅಂತ ತಿಳಿಸಲಿಕ್ಕೆ ಆವಿಲ ಅಂದರೆ ನಾಶ, ಅನಾವಿಲ ಅಂದರೆ ನಾಶ ಇಲ್ಲ. ನಂದಗೋಕುಲದ ಸ್ವರೂಪಕ್ಕೆ ಯಾವುದೇ ರೀತಿಯಾದ ಧಕ್ಕೆ ಬಂದಿಲ್ಲ. ಎರಡೆರಡು ರೀತಿಯಲ್ಲಿ ಹಾನಿ. ನಂದಗೋಕುಲ ಚೆನ್ನಾಗಿರುತ್ತೆ, ಅಲ್ಲಿಯ ಕಟ್ಟಡಗಳಿಗೆ ಅದಕ್ಕೇನು ತೊಂದರೆ ಬರುವುದಿಲ್ಲ. ಆದರೆ ಗೊಲ್ಲರಿಗೆ ಗೋವುಗಳಿಗೆ
ಸ್ವಂತವಾಗಿ ಏನಾದರೂ ಒಂದು ಸಮಸ್ಯೆಗಳು ಉಂಟಾದರೆ, ತಲೆನೋವು, ಮೈಕೈ ನೋವು, ಜ್ವರ, ಆಕಳುಗಳಿಗೆ ಜ್ವರ ಇಂಥದ್ದೆಲ್ಲ ಏನಾದರೂ ಬಂದರೆ ಆವಾಗ ಅದು ಆಕುಲ. ಎರಡು ರೀತಿಯಲ್ಲಿ ನಾಶ ಬರಬಹುದು. ಒಂದು ಊರಿಗೆ ನಾಶ, ಊರಿನಲ್ಲಿರತಕ್ಕಂಥ ಜನರಿಗೆ ನಾಶ. ಊರಿಗೆ ತೊಂದರೆ, ಊರಿನಲ್ಲಿರತಕ್ಕಂಥ ಜನರಿಗೆ ತೊಂದರೆ. ಇದಂತ ಇದ್ದಾರೆ. ಊರಿಗೂ ತೊಂದರೆ ಇಲ್ಲ, ಊರಿನಲ್ಲಿರುವ ಜನಗಳಿಗೂ ತೊಂದರೆ ಇಲ್ಲ. ಯಾವುದೇ ಕಟ್ಟಡ ಧ್ವಂಸಾದಿಗಳು ನಾಶ ಆಗಿಲ್ಲ. ಆದ್ದರಿಂದ ಅನಾವಿಲಾತ್ಮ. ಸ್ವಯಂ ಕಟ್ಟಡಗಳೆಲ್ಲ, ನದಿಗಳೆಲ್ಲ ಹರಿತಾ ಉಂಟು, ಪಶು ಪಕ್ಷಿಗಳು ಕಾಲ ಕಾಲಕ್ಕೆ ಇದ್ದಾವೆ, ರಾತ್ರಿ ಬೆಳಗಾಗ್ತದೆ, ಮರಗಳೆಲ್ಲ, ಗಿಡಗಳಲ್ಲಿ ಹೂವು ಪುಷ್ಪಗಳೆಲ್ಲ ಕಾಲ ಕಾಲಕ್ಕೆ ಎಲ್ಲ ಆಗುತ್ತದೆ. ಹೌದು. ಆದರೆ ನಾನಾಗ ಹೇಳಿದಂತೆ ಗೊಲ್ಲರಿಗೇನೆ ಏನೋ ಸಮಸ್ಯೆ, ಆರೋಗ್ಯ ಇಲ್ಲದಿರುವುದೋ ಅಂಥದ್ದು ಅದು ಯಾವುದೂ ಇಲ್ಲ. ಹಾಗಾದರೆ ಆಕುಲನೂ ಇಲ್ಲ, ಆವಿಲನೂ ಇಲ್ಲ ಅಂತ. ಒಂದು ಮಾನಸಿಕ ವ್ಯಥೆ, ಇನ್ನೊಂದು ದೈಹಿಕ ವ್ಯಥೆ ಅಂತ. ಮಾನಸಿಕ ವ್ಯಥೆ ಆಕುಲ, ದೈಹಿಕ ವ್ಯಥೆ ಆವಿಲ. ನಂದಗೋಪರಿಗೆ, ಈ ಗೊಲ್ಲರಿಗೆಲ್ಲ ಅವರಿಗೆ ದೇಹ ಯಾವುದು ಅಂತಂದರೆ ನಂದಗೋಕುಲವೇ ಅವರ ದೇಹ. ತಮ್ಮ ದೇಹವನ್ನು ಎಷ್ಟು ಜೋಪಾನ ಮಾಡುತ್ತಿದ್ದರೋ ನಂದಗೋಕುಲದ ಮರಗಳಿಗಾಗಲಿ, ನದಿಗಾಗಲಿ, ಹುಲ್ಲಿಗಾಗಲಿ, ಏನು ಪಶು ಪಕ್ಷಿಗಳಿಗಾಗಲಿ ಏನೂ ತೊಂದರೆ ಆಗದಂತೆ ನೋಡಿಕೊಳ್ತಿದ್ದರು. ಆದ್ದರಿಂದ ಆವಿಲ, ಆಕುಲ ಎರಡೂ ಕೂಡ ಇಲ್ಲ. ಸ್ವಂತವಾದ ಮನೆಗೆ ಸಂಬಂಧಪಟ್ಟ, ಮನಕ್ಕೆ ಸಂಬಂಧಪಟ್ಟ ನೋವು ಇರಲಿಲ್ಲ, ಊರಿಗೆ ಸಂಬಂಧಪಟ್ಟಂತಹ ನೋವು ಇರಲಿಲ್ಲ. ಹೀಗೆ ಇದಕ್ಕೆಲ್ಲ ಕಾರಣ ಯಾರು ಅಂತ ಕೇಳಿದರೆ ಕೃಷ್ಣ. ಆದ್ದರಿಂದ ಇಂತಹ ಕೃಷ್ಣನನ್ನು ನಾನು ನಮಸ್ಕಾರ ಮಾಡ್ತೇನೆ. ನನಗೆ ಗ್ರಂಥ ಬರೀಲಿಕ್ಕೆ ಅಂತ ನಾನು ತೊಡಗಿದಾಗ ನನಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಬರಬಾರದು. ಈ ಗೋಕುಲಗಳು, ಗೋ ಅಂಥೇಳಿ ಇಂದ್ರಿಯಗಳಿಗೂ ಹೆಸರುಂಟು. ಗೋ ಅಂಥೇಳಿ ಆಕಳಿಗೆ ಹೆಸರು, ಕಿರಣಕ್ಕೆ ಹೆಸರು, ಸ್ವರ್ಗಕ್ಕೆ ಹೆಸರು, ಭೂಮಿಗೆ ಹೆಸರು, ಮಾತಿಗೆ ಹೆಸರು, ಇಂದ್ರಿಯಗಳಿಗೆ ಹೆಸರು ಅಂಥೇಳಿ ಹೀಗೆ ಸುಮಾರಾಗಿ 10 ಅರ್ಥ ಉಂಟು ಗೋ ಶಬ್ದಕ್ಕೆ. ಇಂದ್ರಿಯಗಳು ಹೋಗ್ತವೆ, ಕಿರಣಗಳು ಹೋಗ್ತವೆ, ಭೂಮಿಯೂ ಹೋಗ್ತದೆ, ಆಕಳುಗಳು ಹೋಗ್ತವೆ. ಆದ್ದರಿಂದಲೇ ಆಂಗ್ಲರು ಆಲೋಚನೆ ಮಾಡಿಬಿಟ್ರು ಗೋ ಅಂತಂದುಬಿಟ್ರು. ಗೋ ಎನ್ನುವಂಥ ಒಂದು ಹೋಗುವುದೆನ್ನೋದಕ್ಕೆ ಗೋ ಅಂತಲೇ ಅವರು ಕೂಡ ಹೇಳಲಿಕ್ಕೆ ಶುರು ಮಾಡಿದರು ಅಂತ. ಹೀಗೆ ಹಾಗಾದರೆ ತಾನೀಗ ಗ್ರಂಥ ರಚನೆ ಮಾಡಲಿಕ್ಕೆ ಹೊರಟಿದ್ದಾರೆ ಪಂಡಿತಾಚಾರ್ಯರು. ಆದ್ದರಿಂದ ದೇಶಕ್ಕೂ ತೊಂದರೆ ಬರಬಾರ್ದು, ಗೋವುಗಳಿಗೂ ತೊಂದರೆ ಬರಬಾರ್ದು. ಆವಿಲ, ಆಕುಲ. ನಂದಗೋಕುಲಕ್ಕೆ ಯಾವುದೇ ಕಟ್ಟಡಗಳಿಗೆ ಯಾವುದಕ್ಕೂ ಧ್ವಂಸ ಬರಲಿಲ್ಲ. ನಂದಗೋಕುಲದ ಕಟ್ಟಡಗಳಿಗೆ ಏನೂ ಹಾನಿ ಬರಲಿಲ್ಲ. ಅದರಿಂದ ಅನಾವಿಲ. ಇಲ್ಲಿ ದೇಹಕ್ಕೆ ಯಾವುದೇ ರೀತಿಯಾಗಿರತಕ್ಕಂತಹ ತೊಂದರೆ ಬರಲಿಲ್ಲ. ಕಾಯಿಲೆ ಬರುವುದು, ಎಲ್ಲಿಯಾದರೂ ಬಿದ್ದು ಬಿಟ್ಟು ಕೈಕಾಲುಗಳಿಗೆ ತೊಂದರೆ ಆಗುವುದು, ಕಾಯಿಲೆ ಒಂದು ರೀತಿ, ಬಿದ್ದು ಏಟಾಗಿ ಕೈ ಮುರಿಯುವುದು, ಕಾಲು ಮುರಿಯುವುದು, ಎಲುಬುಗಳಿಗೆ ತೊಂದರೆ ಬರುವುದು ಅದೊಂದು ರೀತಿ, ಅದೂ ಇಲ್ಲ. ಇಂದ್ರಿಯಗಳಿಗೆ ಯಾವುದೇ ರೀತಿಯಾದ ಸಮಸ್ಯೆನೂ ಬರಬಾರ್ದು. ಇದರಲ್ಲಿ ಯಾವುದಾದ್ರೂ ಆವಿಲ ಅಥವಾ ಆಕುಲ. ಮನಸ್ಸಿಗೂ ಏನೂ ತೊಂದರೆ ಇರಬಾರ್ದು, ಮನಸ್ಸು ಕೂಡ ಕಳವಳಗೊಂಡಿರಬಾರ್ದು. ಆದ್ದರಿಂದ ಹಾಗಾದರೆ ಅದಕ್ಕೆಲ್ಲ ಏನಾಗಬೇಕು? ಕೃಷ್ಣನನ್ನು ಪ್ರಾರ್ಥನೆ ಮಾಡಬೇಕು, ಯಾದವ ಕೃಷ್ಣನನ್ನು ಪ್ರಾರ್ಥನೆ ಮಾಡಬೇಕು. ಅವ ಆ ಗೋಕುಲವನ್ನು ಹೇಗಿಟ್ಟನೋ ಈ ಗೋಕುಲ, ಕುಲ ಅಂದರೆ ಸಮೂಹ, ಈ ಗೋಕುಲವನ್ನು ಕೂಡ ಅವ ಚೆನ್ನಾಗಿ ಕಾಪಿಡ್ತಾನೆ. ಎಲ್ಲ ಇಂದ್ರಿಯಗಳು ಚುರುಕಾಗಿ, ದಶ ಇಂದ್ರಿಯಗಳು ಕೂಡ, ಏಕಾದಶ ಇಂದ್ರಿಯಗಳು ಕೂಡ, ಮನಸ್ಸನ್ನು ಸೇರಿಸಿ ಏಕಾದಶ ಇಂದ್ರಿಯಗಳು, ಏಕಾದಶ ಇಂದ್ರಿಯಗಳ ಕುಲ ಗೋಕುಲ. ಈ ಗೋಕುಲ ಯಾವುದೇ ರೀತಿಯಾದ ಆಕುಲ ಇದಕ್ಕಿರಲಿಲ್ಲ. ಇಂದ್ರಿಯಗಳಿಗೆ ಕಣ್ಣು ಕೊನೆ ಹಂತಕ್ಕೆ ಕಣ್ಣು ಕಾಣಿಸದೆ ಹೋಗುವುದು, ಕಿವಿ ಕೇಳಿಸದೆ ಹೋಗುವುದು,
ಬರೀಲಿಕ್ಕಾಗುವ ಕೈ ನಡುಗುವುದು, ಬಾಯಿ ತೊದಲುವುದು, ಇದೆಲ್ಲ ಯಾವುದೂ ಇರಲಿಲ್ಲ. ಇದನ್ನು ಆಕುಲ ಅಂತ ಕರೀತಾರೆ. ಇಂಥ ಆಕುಲಗಳು ಇಂದ್ರಿಯಗಳಿಗೆ ಸಂಬಂಧಪಟ್ಟಿದ್ದು ಸಹಜವಾಗಿ ಬರುವಂಥದ್ದು. ಇಂದ್ರಿಯಗಳಿಗೆ ಈ ಆಕುಲ ಸಹಜವಾಗಿ ಬರುವಂಥದ್ದು, ಅದೂ ಇರಲ್ಲ. ಅನಾಕುಲಂ. ಆಮೇಲೆ ನಾನು ಆಗ ಹೇಳಿದಂತೆ ಏಟು ಬಿದ್ದು ಬೀಳುವುದು ಅದೆಲ್ಲ ಸಹಜವಾಗಿ ಬರುವಂಥದ್ದಲ್ಲ. ಏನೋ ತಾನೇ ಮಾಡಿದ ಅಪರಾಧದಿಂದಾಗಿ, ಜನ್ಮಾಂತರದ ಕರ್ಮದಿಂದಾಗಿ, ತನ್ನದೇ ಏನೋ ಅಸಡ್ಡೆಯಿಂದಾಗಿ ಬರತಕ್ಕಂಥದ್ದು ಅದೆಲ್ಲ ಅದು ಕೂಡ ಇಲ್ಲ. ಹೀಗೆ ದೇಹಕ್ಕೆ ಆವಿಲ ಇಲ್ಲ, ಇಂದ್ರಿಯಗಳಿಗೆ ಆಕುಲ ಇಲ್ಲ. ಇಂದ್ರೆ ಮನಸ್ಸು ಸೇರಿಸಿ ಆಕುಲ ಇಲ್ಲ. ಇದು ಯಾರಿಂದ? ಕೃಷ್ಣನಿಂದ. ಆದ್ದರಿಂದ ಹೀಗೆ ಕೃಷ್ಣನನ್ನು ನಾನು ಇದನ್ನೇ ತಲೆಯಲ್ಲಿಟ್ಟುಕೊಂಡು ಕೃಷ್ಣನನ್ನು ಬೇಡಿದರೆ ನನ್ನ ಗ್ರಂಥ ಚೆನ್ನಾಗಿ ಸಾಗುತ್ತೆ. ಒಳ್ಳೆಯ ಪ್ರಕಾಶ ಬರುತ್ತೆ ನನಗೆ. ಗ್ರಂಥ ಬರೀಲಿಕ್ಕೆ ಬೇಕಾದ ಪ್ರಕಾಶ, ಮೋಡದಿಂದ ಪ್ರಕಾಶ ಬರುವಂತೆ ಕೃಷ್ಣನಿಂದ ನನಗೆ ಪ್ರಕಾಶ ಬರುತ್ತೆ. ಕೃಷ್ಣನೇ ಒಂದು ಸಂದರ್ಭದಲ್ಲಿ ನನಗೆ ಶಬ್ದಗಳನ್ನು ಹೇಳಿದಂತೆಯೂ ಆಗಬಹುದು. ನಾವೆಲ್ಲ ಒಮ್ಮೊಮ್ಮೆ ಹೇಳೋದುಂಟಲ್ಲ, ನನಗೆ ಅಲ್ಲಿ ಏನೊಂದು ಶಬ್ದ ಕೇಳಿಸ್ತು ಅಂತ ಹೇಳಿಕೊಂಡು, ನನಗೇನಲ್ಲೊಂದು ಮಿಂಚು ಕಣ್ಣಿಸಿತು ಅಂತ. ಅದೇ ರೀತಿಯಲ್ಲಿ ವಿಷಯ ಹೊಳಿಬೇಕು, ವಿಷಯ ಸ್ಫುರಣೆ ಆಗಬೇಕು. ಏನು ನೀವು ಇದಕ್ಕೆ ವಿಷಯ ಫ್ಲ್ಯಾಶ್ ಆಗುವುದು ಅಂತ ಹೇಳ್ತೀರಿ. ಮಿಂಚು ಫ್ಲ್ಯಾಶ್ ಆಗಿಬಿಡ್ತು, ಒಮ್ಮೆಲೆ ವಿಷಯ ಫ್ಲ್ಯಾಶ್ ಆಗಬೇಕು. ಆಮೇಲೆ ಸರಿ, ವಿಷಯನೋ ಅದನ್ನು ಹೇಳಲಿಕ್ಕೆ ಬೇಕಾದ ಶಬ್ದಗಳು ಬೇಕು. ವಿಷಯ ಗೊತ್ತಾಗೋದು ಒಂದು, ವಿಷಯ ತಿಳಿಸೋಕ್ಕೆ ಬೇಕಾದ ಶಬ್ದ ಅದು ಮತ್ತೊಂದು. ಹಾಗಾದರೆ ಏನಾಗಬೇಕು? ಮುಂದೆ ಶಬ್ದನೂ ಬರಬೇಕು, ಗುಡುಗು ಬರಬೇಕು, ಮಿಂಚು ಬರಬೇಕು. ವಿಷಯ ಹೊಳೆಯುವುದು ಮಿಂಚು ಹೊಳೆಯುತ್ತದೆ. ವಿಷಯ ಹೊಳೆಯುವುದು ಮಿಂಚು. ಅದಕ್ಕೆ ಬೇಕಾಗಿರ್ತಕ್ಕಂಥ ಶಬ್ದ ಪ್ರಯೋಗ ಅದು ಗುಡುಗು. ಇದೆಲ್ಲ ಯಾರು ಕೊಡ್ತಾನೆ? ಆ ಕೃಷ್ಣ ಕೊಡ್ತಾನೆ. ಅದಕ್ಕೋಸ್ಕರ ನೀರದ ನೀಲ ಭಾಸೆ ಮಾತ್ರ ಕೃಷ್ಣ ಕೊಡ್ತಾನೆ. ಈ ಕಿವಿಯ ಸರಿ ಇಲ್ಲದಿದ್ದರೆ ಅದಕ್ಕೆ ಗೋಕುಲ ಅನಾಕುಲ ಆಗಿರಬೇಕು. ಇವನಿಗೆ ಕೈಕಾಲಿಗೆ ಏಟು ಬಿದ್ದಿದೆ, ಬರೀಲಿಕ್ಕೆ ಶಬ್ದ ಕೇಳಿಸ್ತಾ ಉಂಟು, ಬರೀಲಿಕ್ಕಾಗ್ತಾ ಇಲ್ಲ, ಕೈಗೆ ಏಟು ಬಿದ್ದಿದೆ, ಅದಕ್ಕೆ ಅನಾವಿಲಾತ್ಮ. ದೇಹಕ್ಕೂ ತೊಂದರೆ ಇರಬಾರ್ದು, ಇಂದ್ರಿಯಗಳಿಗೂ ತೊಂದರೆ ಇರಬಾರ್ದು. ಹಾಗಿದ್ದಾಗ ಕೃಷ್ಣ ನಮಗೆ ಒಂದೊಂದೇ ಪ್ರಕಾಶಿಸುವಂತೆ ವಿಷಯ ಪ್ರಕಾಶ ಕೊಡ್ತಾನೆ. ಆ ಪ್ರಕಾಶಗೊಂಡ ವಿಷಯ ಬರೀಲಿಕ್ಕೆ ಬೇಕಾದ ಶಬ್ದಗಳನ್ನು ಕೊಡ್ತಾನೆ. ಆದ್ದರಿಂದ ಮೋಡದಂತಿರತಕ್ಕಂತಹ ಮಳೆ ಕಾಲಕ್ಕೆ ಬರ್ತಾ ಇದ್ದರೆ ಅಲ್ವೋ ನಂದ ಗೋಕುಲ ಚೆನ್ನಾಗಿರೋದು. ಆ ಗೋಕುಲ ಕಳವಳ ಇರಬಾರ್ದು. ಆಮೇಲೆ ಬರಗಾಲ ಬಂತು ಅಂತಂದರೆ ಒಂದೊಂದೇ ಶಿಥಿಲ ಆಗದ ಹೋಗ್ತದೆ. ನದಿ ಬತ್ತಿದರೆ ಮರಗಳು ಒಣಗಲಿಕ್ಕೆ ಶುರುವಾಡ್ತವೆ. ಆವಾಗ ಏನಾಯಿತು? ನಂದಗೋ ಒಂದೊಂದೇ ಭಾಗ ಹೋಗಲಿಕ್ಕೆ ಶುರುವಾಯಿತು. ನಂದಗೋಕುಲದ ಭಾಗ ಹೋಗದೆ ಎಲ್ಲ ಮರಗಳು ಚೆನ್ನಾಗಿರಬೇಕು, ನದಿ ತುಂಬಿ ಹರಿತಾ ಇರಬೇಕು, ಪ್ರಾಣಿ ಪಕ್ಷಿಗಳು ಬದುಕಿಕೊಂಡಿರಬೇಕು. ಅದಕ್ಕೆ ಬರಬೇಕು ಅಂತಾದರೆ ಮಳೆ ಬರಬೇಕು. ಮಳೆ ಬರಬೇಕಾದ್ರೆ ಕೃಷ್ಣನಿಗೆ ನಮಸ್ಕಾರ, ನೀರದ ನೀಲ ಭಾಸೆ ಕೃಷ್ಣನಿಗೆ ನಮಸ್ಕಾರ. ಹಾಗೆ ಆಯಿತು ಅಂತಂದರೆ ಗೋಪಾಲಕರು ಕಾಲಕ್ಕೆ ನೀರು ಎಲ್ಲ ಸಿಕ್ಕಿದಾಗ ಗೋಕುಲ ಚೆನ್ನಾಗಿರ್ತದೆ, ಇಂದ್ರಿಯಗಳೆಲ್ಲ ಚೆನ್ನಾಗಿರುತ್ತವೆ. ಯಾವುದೇ ಆಕುಲ ಸಮಸ್ಯೆ ಇರುವುದಿಲ್ಲ ಇಂದ್ರಿಯಗಳಿಗೆ. ಕಣ್ಣು ಒಳ್ಳೆ ಶುದ್ಧವಾದ ನೀರು ಕುಡಿದ್ರೆ ಆ ನೀರು ಎಲ್ಲ ಇಂದ್ರಿಯಗಳಿಗೆ ಹೋದಾಗ ಎಲ್ಲ ಇಂದ್ರಿಯಗಳು ಚುರುಕಾಗಿರ್ತವೆ. ಅದಕ್ಕೋಸ್ಕರ ನೀರದ ನೀಲ ಭಾಸೆ ಕೃಷ್ಣಾಯ ನಮಃ ಅಂತ ಯಾವ ಕೃಷ್ಣನಿಗೆ, ಯಾದವ ಕೃಷ್ಣನಿಗೆ ನಾರಾಯಣ ಪಂಡಿತಾಚಾರ್ಯರು ನಮಸ್ಕಾರ ಮಾಡ್ತಾರೆ. ಇನ್ನು ವಾಸಿಷ್ಠ ಕೃಷ್ಣನಿಗೆ ನಮಸ್ಕಾರ, ಅವನಿಗೆ ಕೂಡ ಇದೇ ರೀತಿಯಲ್ಲಿ ನಮಸ್ಕಾರ. ಏನಾಗಿದೆ ಅಂತಂದರೆ, ಇವರೀಗ ಮಧ್ವಜಯ ಗ್ರಂಥ ಬರೀಲಿಕ್ಕೆ 10 ಪುಸ್ತಕಗಳನ್ನು ನೋಡ್ತಾರೆ. ಶಿಷ್ಯರು ಹೇಳ್ತಾರೆ, 10 ಶಿಷ್ಯರ ಹತ್ರನೂ ಕೇಳ್ತಾರೆ. 10 ಶಿಷ್ಯರಲ್ಲಿ 9 ಶಿಷ್ಯರು ಹೇಳಿದ್ದು ಯಾವುದು ವಿಷಯ ಸರಿಯಾಗಿರುತ್ತೆ ಅದನ್ನು ತಗೊಳ್ತಾರೆ. ಒಬ್ಬ ಶಿಷ್ಯ ಏನಾದರೂ ವ್ಯತ್ಯಾಸ ಮಾಡಿಬಿಟ್ರೆ ಅದನ್ನು ಬಿಟ್ಟುಬಿಡ್ತಾರೆ. 9 ಶಿಷ್ಯರು ಏನು ಹೇಳ್ತಾರೆ ಮಧ್ವರ ಬಗ್ಗೆ ಒಂದು ಘಟನೆಯಲ್ಲಿ 9 ಶಿಷ್ಯರು ಹೇಗೆ ಹೇಳ್ತಾರೆ ಅದನ್ನು ಹಾಗೆ ದಾಖಲು ಮಾಡ್ತಾರೆ. ಆ 10 ಪುಸ್ತಕಗಳು ಉಂಟಲ್ಲ, ಅದು ಚೆನ್ನಾಗಿದ್ದರೆ ಮಾತ್ರ ಅದನ್ನು ರೆಫರ್ ಮಾಡಲಿಕ್ಕಾಗುತ್ತೆ. ಆ ಪುಸ್ತಕಗಳಲ್ಲಿ ಅಕ್ಷರ ದೋಷ
ಇತ್ಯಾದಿಗಳು ಏನಾದರೂ ಇದ್ದರೆ ಆವಾಗೇನಾಯಿತು, ಅದನ್ನು ನೊಣಪ್ರತಿ ಅಂತ ಕರೀತೇವೆ ನಾವು. ನೊಣಪ್ರತಿ ಅಂದ್ರೇನು? ಅಲ್ಲಿದ್ದು ಒಂದು ಪುಸ್ತಕ ಇತ್ತು, ಅದನ್ನು ನೋಡಿ ಇವೇನು ಬರೀತಾ ಇದ್ದ. ಏನಾಗಿತ್ತು ಅಲ್ಲಿ ಪಾಪ ಅವ ಪುಸ್ತಕ ಓದಿ, ಯಾರ್ದೋ ಪುಸ್ತಕ ಅವ ಅದನ್ನು ಓದಿ ಆಯ್ತು ಮಡಚಿದ. ಅಲ್ಲಿ ಒಂದು ನೊಣ ಕೂತಿತ್ತು. ಮಡಚು ಹೊರಬೇಕು, ನೊಣ ಅಪ್ಪಚ್ಚಿ ಅಲ್ಲೇ ಪುಸ್ತಕ ಮಡಚಿಟ್ಟ, ಒಳಗಿಟ್ಟಿದ್ದ. ಅದೇನಾಯಿತು, ನೊಣ ಅಲ್ಲೇ ಒಣಗಿತ್ತು, ಅದರ ಹೆಣ ಒಣಗಿತ್ತಾನೆ. ಸರಿ, ಮರು ದಿವಸ ಪುನಃ ಪುಸ್ತಕ ಬಿಡಿಸಿದ. ಇವ ಅಂದಿದ್ದ, ನನಗೊಂಚೂರು ಆ ಪುಸ್ತಕ ರೆಫರ್ ಮಾಡಲಿಕ್ಕೆ ಕೊಡ್ತೀರಾ, ನಾನು ಒಂಚೂರು ಬರ್ಕೊಳ್ತೇನೆ. ಸರಿ, ಕೊಟ್ಟ. ಯಾವುದೋ ಒಂದು ವಿಷಯ, ಬರೀ ಅದೊಂದು ಶ್ಲೋಕ ಅದರಲ್ಲಿ, ಆ ಶ್ಲೋಕ ಬರ್ಕೊಳ್ಬೇಕಿತ್ತು. ಆ ಶ್ಲೋಕದ ಮೇಲೆ ಇದ್ದಂಥ ನೊಣ ಅಪ್ಪಚ್ಚಿ ಆದದ್ದು, ಅದು ಒಣಗಿತ್ತಲ್ಲಿ. ಒಣಗಿ ಅಲ್ಲಿ ಹಾಗೇ ಬಿದ್ದಿತ್ತು. ನೊಣ ಅಂತೇಳಿ ಕಿತ್ತು ಹಾಕಿದ, ಏನೋ ಒಂದು ಅಡ್ಡ ಅಂತ ಕೆರೆದು ಹಾಕಿದ. ಅಲ್ಲೇನಾಗಿತ್ತು, ನೊಣದ ಕಾಲು ಅಲ್ಲಿ ಅಂಟಿಕೊಂಡಿತ್ತು. ಅದರಿಂದ ಪ್ರತಿ ತೆಗೆಯುವಾಗ ಬರ್ದ, ಅಲ್ಲಿ ನೊಣದ ಕಾಲು ಒಂದಿತ್ತಲ್ಲ, ಹಾಗೆ ಒಂದು ಗೆರೆನೂ ಹಾಕ್ಕೊಂಡ ಇಲ್ಲಿ. ಅದಕ್ಕೆ ನೊಣಪ್ರತಿ ಅಂತ ಹೆಸರು. ಹಾಗೆ ಅಲ್ಲಿದ್ದಂತೇನೆ ಪ್ರತಿ ತೆಗೆದ ಅಂತಂದು, ನೊಣಪ್ರತಿ ತೆಗೆದರೆ ಏನು ಅರ್ಥ ಆಗುತ್ತೆ? ಅಲ್ಲಿ ಅಕ್ಷರ ದೋಷ ಇದ್ದರೆ ಅದರದ್ದೇ ಅದೇ ರೀತಿ ಪ್ರತಿ ತೆಗೆದರೆ ಇವನಿಗೆ ಎಲ್ಲಿ ಅರ್ಥ ಆಗುತ್ತೆ? ಹಾಗಾದರೆ ಒಂದು ಪಂಡಿತಾಚಾರ್ಯರಂತಾರೆ, ನಾನೀಗ ಈ ಗ್ರಂಥ ಬರೀಬೇಕು ಅಂತಾದರೆ 10 ಯಾಕೆಂದರೆ ಈ ಗ್ರಂಥ ಇದಕ್ಕೆಲ್ಲ ವೇದ ಮೂಲಕತ್ವ ಉಂಟು. ಸಾಮಾನ್ಯ ಯಾರೋ ಒಂದು ಕವಿ ಬರೆದಂಥ ಸಾಮಾನ್ಯ ಒಂದು ಗ್ರಂಥ ಅಂತಲ್ಲ, ವೇದ ಮೂಲಕತ್ವ ಉಂಟು, ಪುರಾಣ ಮೂಲಕತ್ವ ಉಂಟು. ಹಾಗಾದರೆ ವೇದಗಳಾಗಲಿ ಪುರಾಣಗಳು ಅದನ್ನು ರೆಫರ್ ಮಾಡಿ ಇವರು ಗ್ರಂಥ ಬರೆಯುವುದು ತಾನೀಗ. ಅಲ್ಲಿ ಅಕ್ಷರ ದೋಷ ಬರಬಾರ್ದು. ಅದು ಬಂದರೆ ಇದರಲ್ಲಿ ಅಕ್ಷರ ದೋಷಗಳು ಬರ್ತದೆ. ಅದಕ್ಕೋಸ್ಕರ ಏನಂದರು, ಯಾವ ವೇದವ್ಯಾಸ ದೇವರಿಂದಾಗಿ ಪುರಾಣಗಳಲ್ಲಿ ಅಕ್ಷರ ದೋಷಗಳು ಇರುವುದಿಲ್ಲವೋ, ಅನಾಕುಲಂ. ಆಕುಲ ಅಂದರೆ ಅಕ್ಷರ ದೋಷಗಳು, ಅನಾಕುಲ ಅಂದರೆ ಅಕ್ಷರ ದೋಷ ರಾಹಿತ್ಯ. ಪುರಾಣಗಳು ಅನಾಕುಲಗಳಾಗಿ ಇದ್ದವು, ಅಕ್ಷರ ದೋಷ ರಹಿತಗಳಾಗಿ ಇದ್ದವು. ಯಾರಿಂದಾಗಿ? ವೇದವ್ಯಾಸ ದೇವರಿಂದಾಗಿ. ಆವಾಗ ಅಂಥ ಗ್ರಂಥ ಇವರಿಗೆ ಅನುಕೂಲ ಆಯಿತಾ? ಮಧ್ವಿಜಯ ಬರೀಲಿಕ್ಕೆ ಅನುಕೂಲ ಆಯಿತಾ? ಮತ್ತು ಅಕ್ಷರ ದೋಷ ಇರಲಿಲ್ಲ ಆ ಪುರಾಣಗಳಲ್ಲೆಲ್ಲ. ಆದರೆ ಇವರು ಪಂಡಿತಾಚಾರ್ಯರು ಯಾರತ್ರನೋ ಒಬ್ಬರ ಹತ್ರ ಆ ಪುರಾಣದ ಅರ್ಥ ಒಂಚೂರು ಹೇಳಿ ಅಂತ ಕೇಳಿದರು. ಅವ ಏನು ಮಾಡಿದ, ತನಗೆ ತೋಚಿದ ಅರ್ಥ ಹೇಳಿದ. ಅಕ್ಷರ ದೋಷ ಎಲ್ಲ ಏನಿಲ್ಲ, ಎಲ್ಲ ಅಕ್ಷರಗಳು ಸರಿಯಾಗಿಯೇ ಉಂಟು. ಆದರೆ ಅದನ್ನು ಪಾಠ ಮಾಡುವಾಗ ಮಾತ್ರ ಅಬದ್ಧವಾಗಿ ಪಾಠ ಮಾಡಿದ. ಅದಕ್ಕೇನು ಹೆಸರು? ಅಬದ್ಧವಾದ ಪಾಠಕ್ಕೆ ಆವಿಲ ಅಂತ ಹೆಸರು. ಅದರ ಸ್ವರೂಪನೇ ಹೋಯಿತು. ಪುರಾಣಗಳ ನಂದಗೋಕುಲದ ಸ್ವರೂಪನೇ ಹೋದಂತೆ, ಕಟ್ಟಡದ ಸ್ವರೂಪನೇ ಹೋದಂತೆ, ಅಪಘಾತ ಆಗಿ ಮುಖಕ್ಕೆ ಏಟು ಬಿದ್ದು ಜರ್ಜರಿತಾಗಿ ಬಿಟ್ಟ ಸ್ವರೂಪನೇ ಹೋಯ್ತು ಅವನದ್ದು. ಅದೇ ರೀತಿಯಲ್ಲಿ ಇಲ್ಲಿ ಅಪಪಾಠ ಆಗಿ ಬಿಡ್ತು ಅಂತಂದರೆ ಅದರ ಅರ್ಥ ಏನೇನೇ ಹೇಳಲಿಕ್ಕೆ ಶುರು ಮಾಡಿದ ಅದರ ಸ್ವರೂಪನೇ ಹೋಯಿತು. ಆದರೆ ವೇದವ್ಯಾಸದೇವರು ಹಾಗೆ ಮಾಡಲಿಕ್ಕೆ ಬಿಡಲಿಲ್ಲ. ತುಂಬ ಜನ ಬಂದರು, ಪುರಾಣಕ್ಕರ್ಥ ನಾನು ಹೇಳ್ತೇನೆ, ವೇದಕ್ಕರ್ಥ ನಾನು ಹೇಳ್ತೇನೆ ಅಂಥೇಳಿ. ವೇದವ್ಯಾಸದವರು ಏನು ಮಾಡಿಬಿಟ್ರು, ಓಹೋ ಇವರಿಗೆ ಕೊಟ್ಟು ಬಿಟ್ಟರೆ ಇವರು ಏನೇನೇನೇನು ಹೇಳಲಿಕ್ಕೆ ಶುರು ಮಾಡ್ತಾರೆ. ನಾನು ಎಷ್ಟು ದಿವಸ ಅಂತ ಇವರ ಬಳಿಯಲ್ಲಿರುವುದು, ನಾನು ಎಷ್ಟು ದಿವಸ ಅಂತ ಒಂದು ಯಾರ ಬಳಿಯಲ್ಲಿ ಅಂತ ಇರುವುದು. ಗ್ರಹಚಾರ ಅವುಗಳು ತುಂಬ ಜನ ಇದ್ದಾವೆ, ಬೇರೆ ಬೇರೆ ರೀತಿಯಲ್ಲಿ ಪಾಠ ಮಾಡೋದು 21 ಜನ ಇದ್ದಾರೆ. ನಾನು ಯಾರ ಬಳಿಯಲ್ಲಿ ಅಂತ ಇರುವುದು, ಎಷ್ಟು ದಿವಸ ಅಂತ ಇರುವುದು ಅಂತಂದರೂ ಒಂದು ರೇಖೆ ಹಾಕಿದರು. ಆ ರೇಖೆಯೇ ಬ್ರಹ್ಮಸೂತ್ರಗಳು. ಒಂದು ಎಂಥದ್ದು ಗೆರೆ ಹಾಕಿದ್ರು. ಒಂದು ಎಷ್ಟು ದಿವಸ ಅಂತ ಹೇಳೋದು ಏನು ಅಂತ, ಊಟಕ್ಕೆ ಸಾಲಾಗಿ ಬನ್ನಿ, ತೀರ್ಥಕ್ಕೆ ಸಾಲಾಗಿ ಬನ್ನಿ ಅಂತ ಎಷ್ಟು ದಿವಸ ಅಂತ ಹೇಳೋದು. ಅದಕ್ಕೇನು ಮಾಡಿಬಿಟ್ರು, ಒಂದು ಹಗ್ಗ ಕಟ್ಟಿದರು. ಆ ಹಗ್ಗದ ಇಲ್ಲೊಳಗೆ ಬರಬೇಕು. ಅದೇ ರೀತಿ ಸೂತ್ರ ಕಟ್ಟಿದರು, ಆ ಹಗ್ಗ ಕಟ್ಟಿದರು. ಈ ಹಗ್ಗದ ಪರಿಧಿಯಲ್ಲಿ ಅರ್ಥ ಹೇಳಬೇಕು ಅಂತಂದರು. ಆವಾಗ ಯಾರೂ ಕೂಡ ತಮಗೆ ತೋಚಿದಂತೆ ಅರ್ಥ ಹೇಳಲಿಕ್ಕಾಗಿಲ್ಲ. ಏನಾಯ್ತು, ಆದ್ದರಿಂದ ವೇದದ ಸ್ವರೂಪಕ್ಕೆ ಚ್ಯುತಿ ಬರಲಿಲ್ಲ. ವೇದದ ಸ್ವರೂಪ ಆವಿಲ ಆಗಿಲ್ಲ, ಅನಾವಿಲ ಆಯಿತು. ಹಾಗಾದರೆ ಮಧ್ವವಿಜಯ ಗ್ರಂಥ ನಾನು ಬರೀಬೇಕಾದರೆ ಇದಕ್ಕೆ ಮೂಲವಾಗಿರತಕ್ಕಂತಹ ಪುರಾಣಾದಿಗಳು ಅನಾಕುಲ ಆಗಿರಬೇಕು,
ಅನಾವಿಲಾಗಿರಬೇಕು. ಅಕ್ಷರ ದೋಷಗಳು ಪ್ರಿಂಟ್ ಮಿಸ್ಟೇಕ್ ಅದೂ ಬರಬಾರ್ದು, ಅಪಪಾಠಗಳು ಕೂಡುದು, ಖುಷಿ ಬಂದಂತೆ ಅದಕ್ಕೆ ಅರ್ಥ ಬರೆಯತಕ್ಕಂಥ ಪ್ರಸಂಗನೂ ಕೂಡುದು. ಖುಷಿ ಬಂದು ಅವರೇನೋ ಅರ್ಥ ಬರೆಯುವುದು, ಆ ಅರ್ಥ ನಿಮ್ಮಂಥವರಿಗೆ ಸ್ವಲ್ಪ ಓದಿದವರಿಗೆ ನಮಗೆ ಸಿಗುವುದು, ಅದನ್ನು ಓದುವುದು, ಮಧ್ವಜೆ ಓದುವುದು, ಮಧ್ವಜದಕ್ಕೆ ಅರ್ಥಕ್ಕೂ ವಿರೋಧ ಬರುವುದು, ನಮಗೆ ಗೊಂದಲ ಆಗುವುದು. ಅದಕ್ಕೆ ಮೊದಲು ವ್ಯಾಸರನ್ನು ಪ್ರಾರ್ಥನೆ ಮಾಡಿದರು, ಪುರಾಣಗಳಿಗೆ ಯಾರೂ ಅಪಪಾಠ ಮಾಡದಂತೆ ನೋಡಿಕೊಳ್ಳಿ, ಪುರಾಣಗಳಲ್ಲಿ ಅಕ್ಷರ ದೋಷಗಳು ಬಾರದಂತೆ ನೋಡಿಕೊಳ್ಳಿ. ಯಾವ ನಿಮ್ಮ ಕೈಗೆ ಸಿಕ್ಕಿದ್ದರಿಂದ ಪುರಾಣಗಳು ಮತ್ತು ವೇದಗಳು ವ್ಯಾಸರೇ ನಿಮ್ಮ ಕೈಗೆ ಸಿಕ್ಕಿದ್ದರಿಂದ ಅಕ್ಷರ ದೋಷಗಳು ಇಲ್ಲ, ಅಪಪಾಠಗಳು ಇಲ್ಲ. ಅಂತಹ ನಿಮಗೆ ನನಗೇನಾಯ್ತು, ಈಗ ಗ್ರಂಥ ಬರೀಲಿಕ್ಕೆ ಇದಕ್ಕೆ ಬೇಕಾದ ಇಂದ್ರದ ಪಾಠಗಳನ್ನೆಲ್ಲ ಅವ ಕೊಟ್ಟಿದ್ದಾನೆ. ಈಗ ಇಂದ್ರ ಪಾಠಗಳೆಲ್ಲ ಚೆನ್ನಾಗಿ ಉಂಟು, ನಿಮಗೆ ಬೇಕಾದ ಇನ್ನು ಪುರಾಣಾದಿಗಳೆಲ್ಲ ಬೇಕಾದದ್ದು. ಅದೇ ಗೊಂದಲಕ್ಕೀಡಾಗಿದ್ದರೆ ಅದಕ್ಕೆ ಪುರಾಣಗಳ ಗೊಂದಲ ಕೊಡೋದು ಅಂತ ವೇದವ್ಯಾಸ ದೇವರ ಹತ್ರ ಪ್ರಾರ್ಥನೆ ಮಾಡಿ, ಈ ರೀತಿಯಲ್ಲಿ 2 ರೂಪಗಳನ್ನು ಪ್ರಾರ್ಥನೆ ಮಾಡಿ ಈಗ ತಾನು ಗ್ರಂಥ ಬರೀಲಿಕ್ಕೆ ತೊಡಗಿದ್ದಾರೆ. ಅನಾಕುಲಂ, ಆಕುಲ ಇಲ್ಲ, ಅನಾಕುಲಂ ಎರಡೂ ಕೂಡ. ಗೋಕುಲಂ, ಗೋ ಅಂದರೆ ಮಾತುಗಳು, ಗೋ ಅಂದರೆ ಆಕಳುಗಳು, ಗೋವುಗಳ ಕುಲ, ಮಾತುಗಳ ಸಮೂಹ, ಪುರಾಣಾದಿಗಳ ಸಮೂಹ, ಆಕಳುಗಳ ಸಮೂಹ ಅನಾಕುಲ. ಪುರಾಣಗಳು ಅನಾಕುಲ, ಗೋವುಗಳ ಸಮೂಹವು ಅನಾಕುಲ. ಅನಾಕುಲಂ ಗೋಕುಲಂ. ಆದ್ದರಿಂದ ಅವುಗಳಿಗೆ ಖುಷಿಯೇ ಖುಷಿ ಅಂತ, ಆಕಳುಗಳಿಗೂ ಖುಷಿ, ಪುರಾಣಾಭಿಮಾನಿ ದೇವತೆಗಳಿಗೂ ಖುಷಿ. ನಮ್ಮನೀಗ ಜಗ್ಗುವವರು ಯಾರೂ ಇಲ್ಲ, ಈಗ ನಾವು ಖುಷಿಯಲ್ಲಿದ್ದೇವೆ ಅಂತ. ಯತ್ಪಾಲಿತಂ ನಿತ್ಯಂ ಅನಾವಿಲಾತ್ಮ. ನಂದ ಗೋಕುಲಕ್ಕೂ ತೊಂದರೆ ಬರಲಿಲ್ಲ, ಗೋವುಗಳಿಗೂ ಕೈಕಾಲು ಮುರಿಯೋದು ಅಂತ ಇತ್ಯಾದಿ ಏನೂ ಆಗಿಲ್ಲ, ಇವುಗಳಿಗೆ ಅಪಪಾಠಾದಿಗಳು ಕೂಡ ಏನೂ ಬರಲಿಲ್ಲ. ಅದು ಯಾರಿಂದ? ಅಂತಹ ನೀರದ ನೀಲಭಾಸೆ ಕೃಷ್ಣಾಯ ನಮಃ.